ಇದೇನಿದು ಅಪಶಕುನ? ಪ್ರಾತಃ ಕಾಲದ ಉದಯ ಗೀತವು ಮೃತ್ಯುವಿನ ತೋರುವ ಸ್ವರದಂತೆಯೇ ಕೇಳಿ ಬರುತ್ತಿದೆ. ಹದೋರಸ್ತದಲ್ಲಿ ವೇಣುವನದಲ್ಲಿ ಕಾಗೆ ಗೂಬೆಗಳ ಅಮಂಗಲ ಸ್ವರವೂ ಕೇಳಿ ಬರುತ್ತದೆ. ಉದಯೋನ್ಮುಖ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತ ವರ್ಣದ ಖೋಳ ಧೂಮಕೇತು ಒಂದು ಕಣ್ಣು ನಿಂತಿತು. ನೋಡುತ್ತಲೇ 1, 2, 3 ಎಂಬಂತೆ ನಕ್ಷತ್ರಗಳು ಭೂಮಿಗುಳ್ಳಿದು. ಈ ಎಲ್ಲ ದುರ್ನಿಮಿತ್ತದ ಅರ್ಥವೇನು? ಈ ದಿನ ಕೌರವ ಪಕ್ಷಕ್ಕೆ ಮತ್ತಾವ ವಿಪತ್ತು ಸಂಭವಿಸುವುದೋ ಕಾಣೆನಲ್ಲ. ದಯಾಮಯನೇ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ, ಏನೇನು ಬರೆದಿರುವೆ? ಅಮ್ಮ ಕುಮಾರ, ಬಾ ಪುತ್ರ. ನಿನ್ನ ಸಲುವಾಗಿ ರಾತ್ರಿಯೆಲ್ಲವೂ ನಿದ್ರೆ ಇಲ್ಲದೆ ಬಹಳ ಕಾತರಳಾಗಿದ್ದೇನೆ. ಬಾ, ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಆಶೀರ್ವದಿಸು ಜನನಿ. ದಯಾಮಯಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಬಾರದಿರಲಿ. ಅಮ್ಮ ಕುಮಾರ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸು ಜನನಿ. ಇದೆಂತಹ ಕೆಟ್ಟ ಸುದ್ದಿ! ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನಿನ್ನ ಕೋಮಲತರವಾದ ಕರಗಳಲ್ಲಿ ಹಾಲುಣಿಸಿ ಬೆಳೆಸಿದ ಈ ನನ್ನ ಬಾಹುಗಳಲ್ಲಿ ಬಲವಿರುವ ತನಕ ಕುಮಾರ, ಯುದ್ಧದ ಸಲುವಾಗಿ ದುರ್ಯೋಧನನು ಯಾರ ಆಜ್ಞೆಯನ್ನು ಕೇಳುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರ ಮಹಾದ್ವಾರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಂಗ್ರಾಮಕ್ಕೆ ಸನ್ನದ್ಧವಾಗಿ ಸಮ್ಮಿಳಿತವಾಗಿರುವ ವಿಚಾರ ನಿನಗೆ ತಿಳಿಯದೆ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದರು. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನೇ ಪ್ರಾರಂಭಿಸುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಪುತ್ರ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನ ಪಾಲನೆ ಮಾಡುವೆನು. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ನಿನ್ನೆ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಪುತ್ರ, ಕೊಡಬೇಡ. ಅಮ್ಮ, 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ? ಅಮ್ಮ, ಯುದ್ಧ ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುವ ನನ್ನನ್ನು ಆಶೀರ್ವದಿಸು ಜನನಿ. ಕುಮಾರ, ಧರ್ಮದ ರಹಸ್ಯವನ್ನು ನೀನಿನ್ನೂ ತಿಳಿದಿಲ್ಲ ಪುತ್ರ. ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ ಪುತ್ರ. ಕುಮಾರ, ನೀನು ಪಾಂಡವರಿಗೆ ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಬರಬೇಕಾದ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ಕಡೆಗೆ ಸ್ತ್ರೀಯರಿಂದ ಪಾಲಿತನಾಗಿ ಸ್ತ್ರೀಯರಲ್ಲಿ ಜನಿಸಿ ಕಡೆಗೆ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ತುಳಿದೆ. ನಿನ್ನಂತಹ ನೀಚನು, ನಿನ್ನಂತಹ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ತಾಯಿ. ತುಂಬಿದ ಮಹೋನ್ನತವಾದ ರಾಜ್ಯಸಭೆಯಲ್ಲಿ ತನ್ನ ಪತ್ನಿಗಾದ ಅಪಮಾನವನ್ನು ಸಹಿಸುತ್ತಾ ಎದುರಿನಲ್ಲಿಯೇ ತಲೆ ತಗ್ಗಿಸಿಕೊಂಡು ಕುಳಿತಿದ್ದು ಕ್ಷತ್ರಿಯ ಧರ್ಮವೇ? ಅಮ್ಮ, ಮಾನವ ಧರ್ಮವೋ ಅಲ್ಲ ತಾಯಿ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಃಪುರದ ಓರ್ವ ಸಾಮಾನ್ಯ ದಾಸಿಗಾದರೂ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಫಲಬಂಧವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರು ನಿರ್ಲಕ್ಷಿಸಿ
ಅವಮಾನದ ಪ್ರತಿಶೋಧವನ್ನು ಮಾಡಿಯೇ ಬಿಡುತ್ತಿದ್ದೇವೆ. ಆದರೆ ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ನಿಸ್ಸಹಾಯಕನು ಕೈಯಲ್ಲಾಗದ ಹೇಳಿಯೂ ಮಾಡದಂತಹ ತಾಪಸ್ಯ ಮನೋಭಾವ. ಅಮ್ಮ, ಅವರು ಭರತ ವಂಶ ಕಳಂಕ ಸ್ವರೂಪರು. ಅವರ ಮೇಲೆ ನನಗದಕ್ಕಷ್ಟೇ ದ್ವೇಷ. ಅವರನ್ನು ಗಾದಿಗಳೆಂದು ಅಂಗೀಕರಿಸುವ ಇಚ್ಛೆ ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಚಂದನ ದುಷ್ಯಂತಾದಿ ನಮ್ಮ ಪೂರ್ವಜರ ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡುವುದೇ ಈ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿದ್ದೇನೆ. ನನ್ನನ್ನು ಹರಸು ಜನನಿ. ಕುಮಾರ, ಇಂತಹ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವಿದ್ದರೆ ನೀನದನ್ನೆಂದೂ ಹೊಂದಲಾರೆ ಕುಮಾರ, ಹೊಂದಲಾರೆ. ಹೊರಟು ಹೋಗು. ಮಾತೃವಾಕ್ಯವನ್ನು ಮೀರಿದ ನಮ್ಮ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು ಪುತ್ರ. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗಲಿ. ಹಸ್ತಿನಾವತಿಯ ಮಹಿಳೆಯರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಅಯ್ಯೋ, ನೀನೇನು ಮಾನವನೋ ಅಥವಾ ದಾನವನೋ? ನಾನು ಸದ್ಯಕ್ಕೆ ಮಾನವನಲ್ಲ ತಾಯಿ, ಸದ್ಯಕ್ಕೆ ಮಾನವನಲ್ಲ. ಮಾನವ ರೂಪದ ಮಹಾನುಭಾವ. ಕುಮಾರ, 100 ಜನ ಪುತ್ರರನ್ನು ಪಡೆದು ನಿನ್ನನ್ನು ಅತಿ ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲಹಿದೆ. ಆದರೆ ಈ ದಿನ ನನ್ನ ಕುಮಾರನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಆದರೂ ಆತನನ್ನು ನಾನು ತ್ಯಜಿಸಲಾರೆನು. ಬಾ ಪುತ್ರ, ಬಾ, ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಆಶೀರ್ವದಿಸು ಜನನಿ. ಪ್ರಿಯತನಯ, 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 ಶ್ರೇಯೋವಂತನಾಗು. ಪ್ರಿಯತನಯ, ಶ್ರೇಯೋವಂತನಾಗು. ಶೇಷಶಯನನೊಳು ಸುವಿಧಾನಿಯಾಗಿ ಪ್ರಿಯಧರ್ಮದೊಳು ದಯಾಶೀಲನಾಗಿ. ಶೇಷಶಯನನೊಳು ಸುವಿಧಾನಿಯಾಗಿ ಪ್ರಿಯಧರ್ಮದೊಳು ದಯಾಶೀಲನಾಗಿ ಜನನಿಯ ಜಯ ಘೋಷಧನಿ ಕಣಿರ ಸಮಾಹರಿಯಲಿ. ಜನನಿಯ ಜಯ ಘೋಷಧನಿ ಕಣಿರ ಸಮಾಹರಿಯಲಿ. ಸದಾ ನಿನ್ನ ಬಾಳಲಿ. ಪ್ರಿಯತನಯ, ಶ್ರೇಯೋವಂತನಾಗು. ಪ್ರಿಯತನಯ, ಶ್ರೇಯೋವಂತನಾಗು. ಪ್ರಿಯತನಯ, ಪ್ರಿಯತನಯ, ಪ್ರಿಯತನಯ. ಬಾ ಪುತ್ರ, ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರಿ
ಬಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧದಂತೆ ಕಠಿಣವಾಗು. ಹೋಗು ಪುತ್ರ, ಹೋಗು. ರಣರಂಗದಲ್ಲಿ ಪೌರುಷದಿಂದ ಹೋರಾಟ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವು ಲಭಿಸುವುದು. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಹೌದು, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲೇಬೇಕು. ಕ್ಷತ್ರಿಯ ಧರ್ಮಕ್ಕಾಗಿ ರಣಕಂಕಣ ದೊಡ್ಡ ಈ ಛಲದಂಗ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ನಜ ದಿಕ್ಕುಗಳು ಕಿವಿಡಾಗುವಂತೆ ಮಾರ್ಗರೇಲಿ ರಣಬೇರಿಗಳು ಹೋಗಲಿ ಮುಟ್ಟಿ ಜಯಂಕರಿಸಲಿ ರಣಕಹಳೆಗಳು. ಈ ಮಂಗಳದ ಮುಂಬೆಳಕ್ಕೆ ಹಾ ಪಾಂಡವರ ಹಮಂಗಳಕ್ಕೆ ನಾಂದಿ. ಪಾಂಡವರ ಹಮಂಗಳಕ್ಕೆ ನಾಂದಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷಿಯಿಂದ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾದ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನನಗೆ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ಜವದೊಳೀಕ್ಷಿಸೈ ಮೇರೆವಿ ರಣಭುವಿಯ ಪರಿಯ ವಿಜಯ. ವಿಜಯ ಜವದೊಳೀಕ್ಷಿಸೈ ಮೇರೆವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಭರ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯಧ್ವನಿ ಭರ ಸಹಸ್ರ ಕೃಪಾಣು ಭಯಂಕರ. ಮಹಾರಥಿ ಕಬಹು ಪದಾತಿ ಪರಿವೃತ. ಮಹಾರಥಿ ಕಬಹು ಪದಾತಿ ಪರಿವೃತ. ಮಹಗೋರಿ ಭಟ ಸಮಕ್ರಾಂತ ವಿಜಯ. ಜವದೊಳೀಕ್ಷಿಸೈ ಮೇರೆವಿ ರಣಭುವಿಯ ಪರಿಯ ವಿಜಯ. ಅಹಿತ ನಿವಹಯುತ ತುರುಗ ಗಜ ಸಹಿತ ಮೇರೆವ ವಿಭವ ಮುದಿತ. ಅಹಿತ ನಿವಹಯುತ ತುರುಗ ಗಜ ಸಹಿತ ಮೇರೆವ ವಿಭವ ಮುದಿತ. ರೋಚಿಕುಲ ಮಹಾದ್ವಿನಿಖಿಲ. ತುಹಿನ ರೋಚಿಕುಲ ಮಹಾದ್ವಿನಿಖಿಲ. ನೃಪಭರಿತ ಕುರು ವಿಷಯ ಪರಿಕಲಿತ. ನೃಪಭರಿತ ಕುರು ವಿಷಯ ಪರಿಕಲಿತ. ನೃಪಭರಿತ ಕುರು ವಿಷಯ ಪರಿಕಲಿತ. ನೃಪಭರಿತ ಕುರು ವಿಷಯ ಪರಿಕಲಿತ ವಿಜಯ. ಜವದೊಳೀಕ್ಷಿಸೈ ಮೇರೆವಿ ರಣಭುವಿಯ ಪರಿಯ ವಿಜಯ. ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಸಾಗರದಿಂದ ಚಂಡಮಾರುತದಿಂದ ಉಲ್ಮೀನಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವನ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು.
ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ನಿಂತಿರುವವನೇ ದ್ರೋಣನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು. ನೋಡು ಪಾರ್ಥ, ಆತನು ಭರತ ವಂಶದ ಕೀರ್ತಿ ಜ್ಯೋತಿ, ನಿಮ್ಮ ಪೂಜ್ಯ ಪಿತಾಮಹನು. ಯುದ್ಧವನ್ನ ಪ್ರಾರಂಭಿಸುವ ಮುನ್ನ ಆ ಮಹಾವೀರನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ. ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಜೀವನದಲ್ಲಿ ಎಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ ವಾಸುದೇವ, ಏಕೆ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ, 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 ಮಾಧವ, ಮಾಧವ. ಪಾರ್ಥ, ವಾಸುದೇವ, ಜನಾರ್ದನ ಹರೆ ದೇನೋಧಾರಿ, ಬೇಡವಯ್ಯ ಕದನ ಹರಿ, ಬೇಡವಯ್ಯ ಕದನ ಹರಿ, ಬೇಡುಗೆ ನಿನ್ನ, ಹರಿ ಬೇಡುಗೆ ನಿನ್ನ. ಸಾಧಿಸಲೆಂತು ಹರಿ ಯುದ್ಧವನು ಪರಮಾತ್ಮ, ಸಾಧಿಸಲೆಂತು ಹರಿ ಯುದ್ಧವನು, ಸಾಧಿಸಲೆಂತು ಹರಿ ಯುದ್ಧವನು ಪರಮಾತ್ಮ, ಸಾಧಿಸಲೆಂತು ಹರಿ ಯುದ್ಧವನು, ಸಾಧಿಸಲೆಂತು ಹರಿ ಯುದ್ಧವನು, ಬೇಡವಯ್ಯ ಕದನ ಹರಿ, ಬೇಡವಯ್ಯ ಕದನ ಹರಿ, ಬೇಡುಗೆ ನಿನ್ನ, ಹರಿ ಬೇಡುಗೆ ನಿನ್ನ. ಕೊಲ್ಲಲಾರನು ಬಂದೋ ಬಾಂಧವರನು ಮಿತ್ರ, ವಾಸುದೇವ, ಕೊಲ್ಲಲಾರನು ಬಂದೋ ಬಾಂಧವರನು, ಕೊಲ್ಲಲಾರನು ಗುರು ಹಿರಿಯರನು ಪರಮಾತ್ಮ, ಕೊಲ್ಲಲಾರನು ಗುರು ಹಿರಿಯರನು, ಕೈಯಲ್ಲಿರುವ ಗಾಡಿ ವಜಾರಿತೋ ಪರಮಾತ್ಮ, ಕೈಯಲ್ಲಿರುವ ಗಾಡಿ ವಜಾರಿತು, ಬೇಡವಯ್ಯ ಕದನ ಹರಿ, ಬೇಡವಯ್ಯ ಕದನ ಹರಿ, ಬೇಡುವೆ ನಿನ್ನ, ಹರಿ ಬೇಡುವೆ ನಿನ್ನ. ಜನಾರ್ದನ, ಜನಾರ್ದನ, ಜನಾರ್ದನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆನ್ನು ತಾವುರಿಯುತ್ತೆ, ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಕ್ಕುತ್ತಿರುವುದು, ನಾಲಿಗೆಯು ಹೊಡಗುತ್ತಿರುವುದು,
ಗಾಂಡೀವ ಕೈಯಿಂದ ಕಳಿಸಿತು. ನಾನು ನೋಡ್ತಿರುವುದಾದರೂ ಏನು ಕೃಷ್ಣ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟೋ ಜನರ ನಮನೆಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. 3 ಲೋಕದ ಸಾರ್ವಭೌಮನ ಪದವಿಗಾಗಿಯೂ ನಾನು ಈ ಜ್ಞಾತಿವತೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಕೂತತ್ಸ್ವಾಹ ಕಶ್ಮಲಂ ಇದಂ ವಿಷಮೇ ಸಮಪಶ್ಚಿತಂ ಅನಾರ್ಯ ದುಷ್ಯಮಸ್ವರ್ಯ ಅನಾರ್ಯ ದುಷ್ಯಮಸ್ವರ್ಯ ಮಪಕೀರ್ತಿ ಕರಮರ್ಜುನ ಅರ್ಜುನ. ಈ ವಿಷಮವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯ ಕಂಪಿಸುತ್ತಿರುವುದು. ದುಸ್ಸಹ ಸೈಕ್ಯಾದಿಗಳಿಂದ ಸರ್ವಾಂಗಗಳು ನಿಶ್ಚೇತಿತವಾಗುವು. ಆದರೂ ನಾನು ಹೇಳಿಯಲ್ಲ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತೆ ಯಾವ ಧರ್ಮವಿಲ್ಲವೇ? ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಇವರೆಲ್ಲೂ ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣಗಳನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿನ್ನ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಸ್ವಜನ ಒದಗಿ ನನಗೆ ಸಮ್ಮತವಲ್ಲ ಕೃಷ್ಣ. ಯಾರನ್ನ ಯಾರು ವಧಿಸುವುದೋ ಅರ್ಜುನ? ಅಳಿವಿಲ್ಲದ ಆತ್ಮನನ್ನ ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಉಂಟಾಗುವಂತೆ ಮನುಷ್ಯನಿಗೆ ದೇಹಾಂತರವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದಕ್ಕಾಗಿ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನೀನಾ ಧರ್ಮವನ್ನು ಪಾಲನೆ ಮಾಡು. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಹ ಸೈಕ್ಯಾದಿಗಳಿಂದ ಸರ್ವಾಂಗಗಳು ನಿಶ್ಚೇತಿತವಾಗುವು. ನಾನು ಹೇಳಿಯಲ್ಲ, ಆದರೂ ಪಾಪದ ಬೀಪಿಯಿಂದ ಯುದ್ಧ ವಿಮುಖನಾಗಿರೋರು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮೋ ಧರ್ಮರಕ್ಷಕನಾನಿರೇ ಭರಿದೇಕೆ ಕಳವಳವ ಪಡುವೆ. ಧರ್ಮರಕ್ಷಕನಾನಿರೇ ಬರಿದೇಕೆ ಕಳವಳವ ಪಡುವೆ. ಮರುಳೇ ಮರುಳೇ ಮರುಳೇ
ಪಾರ್ಥ, ವಾಸುದೇವ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕ ಎಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವುದಲ್ಲ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವುದು ಇದು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ಇಹ ಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದು, ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಕಿರೀಟಿ, ನಾನು ಮಾಯಾರೂಪಿ. ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವ ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು, ರುದ್ರರಲ್ಲಿ ಶಂಕರನೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅವುಗಳಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮ್ಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಯದಾ 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 ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಹಾ, ಎಂತಹ ಭಯಾನಕ ರೂಪವಿದು. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತೋ ದೇವಾ. ಕಿಂಕರದೆ ಪೊರೆಯೋ ಕರುಣಾಭೂತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ದೀನರ ನಿಧಿಯ ಪರಮಾತ್ಮ. ಶರಣರ ಪೊರೆಯೋ ದೀನರ ನಿಧಿಯ ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸದೆ ರಾಧಾರಮಣ ಮುಕ್ತಿಯ ಕರುಣಿಸದೆ ಪರಮಾತ್ಮ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯೇನೋ ಪಾಮರನೊಳ್ಳೋ, ಮಾಡು ಕೃಪೆಯೇನೋ ಪಾಮರನೊಳ್ಳೋ. ಇದರ ರೂಪದ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಚರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದೋ ಬಳಲಿದೆ, ದಾರಿ ಕಾಣದೆ ನೊಂದೋ ಬಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾರಮಣ ಮುಕ್ತಿಯ ಕರುಣಿಸೋನಿ. ಭಯವನ್ನ ಬಿಡು ಪ್ರಾಣಸಕ, ಗದಾ ಚಕ್ರ ಶೋಭಿತನಾದ ನನ್ನ ಸಂಹಾರ ಮೂರ್ತಿಯ ದರ್ಶನವ ಮಾಡು. ಪ್ರಶಾಂತವಾದ ಜಲರಾಶಿಯಲ್ಲಿ ಗಂಭೀರವಾಗಿ ಚಲಿಸುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ಈ ರಕ್ತದ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಕನಾಗಿ ನಿಂತಿರುವೆನು. ಅರ್ಜುನ, ವಾಸುದೇವ, ತೆಗೆದುಕೋ ಧನುರ್ಬಾಣಗಳನ್ನ. ಮೊಳಗಿಸು ವೀರ ಸಮರಗೀತೆಯನ್ನ ನನ್ನಿಂದ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳಂಕ ಸ್ವರೂಪರವರು, ನೀವದು ಕುರುಕುಲ ಕಳಂಕ ಸ್ವರೂಪರವರು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ,
ಕುರುಪಿತ ಮಹರು ಕರ್ಣ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಪಾರ್ಥ, ವಾಸುದೇವ, ಕುರುಪಿತ ಮಹರು ಕರ್ಣ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಬೆದರದ ನೀನಿ ಕದನವ ಮಾಡೈ. ಪಾರ್ಥ, ಬೆದರದ ನೀನಿ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ನೀ ನೋಡಲ್ಲಿ ನೀ ನೋಡಲ್ ಬೆದರೋಡುತ್ತಿದೆ ಸೈನ್ಯ.